ನಮಸ್ಕಾರ ವೀಕ್ಷಕರೇ, ಜೈ ಹುನ್ನೂರು ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ತಪ್ಪು ಒಪ್ಪಿಕೊಂಡ ಜಮಖಂಡಿ ಇಒ ತಪ್ಪಿತಸ್ಥರ ರಕ್ಷಣೆಗೆ ಸಿಇಒ ಸಮ್ಮತಿ ನೀಡುವರೆ. ಹೌದು ವೀಕ್ಷಕರೇ, ಜಮಖಂಡಿ ತಾಲೂಕಿನ ಹುನ್ನೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ ಎನ್ನಲಾದ ವಾಣಿಜ್ಯ ಮಳಿಗೆಗಳ ನಿರ್ಮಾಣ ಅಕ್ರಮ ಪ್ರಕರಣಕ್ಕೆ ಈಗ ಹೊಸ ತಿರುವು ಸಿಕ್ಕಿದೆ. ನಿಯಮ ಬಾಹಿರ ಕಾಮಗಾರಿ ಕುರಿತು ಜಿಲ್ಲಾ ಪಂಚಾಯತ್ ಸಿಇಒ ಅವರು ನೀಡಿದ್ದ ಕಾರಣ ಕೇಳುವ ನೋಟಿಸ್ಗೆ ಜಮಖಂಡಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಚ್ಚರಿಯ ಉತ್ತರ ನೀಡಿದ್ದಾರೆ. ತಮ್ಮ ಪತ್ರದಲ್ಲಿ ಇಒ ಅವರು ಇನ್ನು ಮುಂದೆ ಇಂಥ ತಪ್ಪುಗಳು ಆಗದಂತೆ ಎಚ್ಚರ ವಹಿಸುತ್ತೇನೆ, ಆದ್ದರಿಂದ ನನ್ನ ಮೇಲಿನ ಶಿಸ್ತು ಕ್ರಮವನ್ನು ಕೈ ಬಿಡಬೇಕು ಎಂದು ವಿನಂತಿಸಿಕೊಳ್ಳುವ ಮೂಲಕ ಪರೋಕ್ಷವಾಗಿ ಅಕ್ರಮ ನಡೆದಿರುವುದನ್ನು ಒಪ್ಪಿಕೊಂಡಿದ್ದಾರೆ. ಸಾರ್ವಜನಿಕ ಹಣ ದುರುಪಯೋಗ ಮತ್ತು ಟೆಂಡರ್ ನಿಯಮಗಳ ಉಲ್ಲಂಘನೆಯಂತಹ ಗಂಭೀರ ಹಗರಣದಲ್ಲಿ ಕೇವಲ ಕ್ಷಮೆ ಕೇಳಿದರೆ ಸಾಕೆ ಎಂಬ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಎದ್ದಿದೆ. ಈಗಾಗಲೇ ಈ ಕುರಿತು ಮಾನ್ಯ ಧಾರವಾಡ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ದಾಖಲಾಗಿದ್ದು ಲೋಕಾಯುಕ್ತ ತನಿಖೆಯೂ ಕೂಡ ನಡೆದಿದೆ. ಇಷ್ಟೆಲ್ಲ ಸಾಕ್ಷ್ಯಗಳಿದ್ದರೂ ಸಿಇಒ ಅವರು ಇಒ ಅವರ ವಿನಂತಿಯನ್ನು ಪುರಸ್ಕರಿಸಿ ಪ್ರಕರಣ ಕೈ ಬಿಡುತ್ತಾರೋ ಅಥವಾ ಕಠಿಣ ಕ್ರಮ ಜರುಗಿಸುತ್ತಾರೋ ಎಂಬ ಕುತೂಹಲ ಮೂಡಿದೆ. ಈಗ ಈ ಚೆಂಡು ಬೆಳಗಾವಿ ಆಯುಕ್ತರ ಕಾರ್ಯಾಲಯದಲ್ಲಿ ಹೋಗಿದೆ. ಏನು ಕ್ರಮ ಕೈಗೊಳ್ಳುತ್ತಾರೋ ಕಾದು ನೋಡೋಣ. ಭ್ರಷ್ಟಾಚಾರ ನಡೆದಿದೆ ಎಂದು ಒಪ್ಪಿಕೊಂಡ ಮೇಲೆಯೂ ಅಧಿಕಾರಿಗಳು ರಕ್ಷಿಸಿದರೆ ಹೋರಾಟ ತೀವ್ರಗೊಳಿಸುವುದು ಎಂದು ಹುನ್ನೂರಿನ ಸಾರ್ವಜನಿಕರು ಎಚ್ಚರಿಸಿದ್ದಾರೆ. ವರದಿ ರವಿಕುಮಾರ್ ಸಿಂಗೆ, ಉಪಸಂಪಾದಕರು, ಜೈ ಹುನ್ನೂರು ನ್ಯೂಸ್. ಹುನ್ನೂರು RTI ಒಂದು ಅಪ್ಲಿಕೇಶನ್ ಮಾಡ್ಕೊಂಡ್ರು ಯಾರಿಗೆ ಗ್ರಾಮ ಪಂಚಾಯತಿ ಏನಂತ ಹೇಳಿ 6/9/2025 ಅದರಲ್ಲಿ ಗ್ರಾಮ ಪಂಚಾಯತಿ ಹ್ಯಾಸ್ ಅಬ್ಟೈನ್ಡ್ ಯಾವುದಾದ್ರೆ ಪರ್ಮಿಷನ್ ತಗೊಂಡಿರೋದ್ರಿಂದ ಯಾವುದಾದ್ರೆ ಪ್ರಾಧಿಕಾರದಿಂದ ಅದರ ಉತ್ತರವಾಗಿ ಅವ್ರು ಏನು ಮಾಡ್ಯಾರ, ಗ್ರಾಮ ಪಂಚಾಯತಿ ಅವರು ನಾವು ಯಾವುದೂ ಪರ್ಮಿಷನ್ ಯಾರು ತಗೊಂಡಿಲ್ಲ ಅಂತ ಅದೇನು ಏರಿಯಾ ಪರ್ಟಿಕ್ಯುಲರ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಲ್ಲಿ ಕಟ್ಟಲಿಕ್ಕೆ ಇರ್ತಾರಲ್ಲ, it consists of planning authority, town planning authority ಕೆಳಗೆ ಬರ್ತದೆ. So any area comes under the town planning authority. Any person who makes the construction or alteration as per section 15 of town planning act has to take permission from the concerned authority. And section 77M of the planning authority overrides all other acts. Under the bare act, if there is no permission is required, it overrides 77. They have to take the permission. Even the under Forest Act agli, Gram Panchayat Act agli, or Municipality Act agli, permission of ತಗೋಬೇಕು. ಇವರಂತರೂ ತಗೊಂಡಿಲ್ಲ. ಮೊನ್ನೆ permission ಅದನ್ನ ನಾವು ನೀವು ಕೊಟ್ಟಿರೇನ್ರಿ ಉತ್ತರ ನೀವು ಅದು RTI ಉತ್ತರ ಕೊಟ್ಟಿದ್ದೀರಿ? ಹೌದು, ಅರ್ಜಿ ಕೊಟ್ಟಿದ್ದಾರೆ. ಪ್ರಾಧಿಕಾರದವರು ಸರ ಬಿನ್ ಸಿಟಿಗೆ KGP ಆದ ಏರಿಯಾದವ್ರಿಗೆ ಮಾತ್ರ ಅವರು ತಾಂತ್ರಿಕ ಅನುಮೋದನೆ ಕೊಡ್ತಾರೆ ಸರ್. ಕಟ್ಟಡ ಅದು ಬಿನ್ ಸಿಟಿ ಆಗಿದ್ರೆ ಕಾರ್ಯದರ್ಶಿ ಕೊಟ್ಟಿದ್ರಿ, ನೀವು ಯಾರು ಕೊಟ್ಟಿದ್ರಿ? ನೀವು ಕೊಟ್ಟಿದ್ರಿ ಕಾರ್ಯದರ್ಶಿ ವರ್ಕ್ ಆರ್ಡರ್ ಕೊಟ್ಟಿರಿ. ಆಮೇಲೆ ನೀವು ಅದೇ ದಿವಸ ಮಾಡ್ತಾರ ಟೆಸ್ಟ್ ರಿಪೋರ್ಟ್ ಆನ್ ಬ್ರಿಕ್ ಇವು ಎಲ್ಲ ಅದೇ ದಿವಸದ ಹೇಗೆ ಸಾಧ್ಯ ಅದ? ವರ್ಕ್ ಆರ್ಡರ್ ಕೊಟ್ಟ ಮೇಲೆ ಮಟೀರಿಯಲ್ ತರಿಸೋಣ ನಾವು. ಮೇಲಾಧಿಕಾರಿಗಳು ಅನುಮೋದನೆ ಸರ್ 3 ವರ್ಷ ಆಗಿತ್ತು ಸರ್. ಮತ್ತೆ ಇವ್ರ ಮೇಲಾಧಿಕಾರಿ ಅನುಮೋದನೆ ಸಿಕ್ಕಿದ್ದು 3/8/24. ಅನುಮೋದನೆ ಕೊಡೋದಕ್ಕೆ ಮೊದಲೇ ಅವರು ವರ್ಕ್ ಆರ್ಡರ್ ಕೊಟ್ಟಾರ ಸರ್. ಅನುಮೋದನೆ ವರ್ಕ್ ಆರ್ಡರ್ ಮಂಚಿ ಕೊಟ್ಟಾರ.
ಇದು ಹೆಂಗ್ರಿ ನೀವು ಕಾರ್ಯದರ್ಶಿ ಅವ್ರಿಗೆ ಕೊಟ್ಟಿರಿ ಹ್ಮ್. ಒಟ್ಟು ಅದನ್ನ ನೋಡಿ